ಸ್ಥಳೀಯವಾಗಿ ಸರ್ ಎರಡೂ ಪಕ್ಷದವ್ರನ್ನ ಒಗ್ಗೂಡಿಸುವಂಥ ಕೆಲಸ ದೊಡ್ಡ ಸವಾಲಾಗಿರುತ್ತೆ, ಅದನ್ನು ಯಾವ ರೀತಿ ನಿಭಾಯಿಸುವಂಥದ್ದು? ಇಲ್ಲ, ಸವಾಲೇ ಇಲ್ಲ ಅನ್ಕೊತೀನಿ. ಯಾಕೆಂದರೆ ಅವರ ಹೃದಯಗಳು JDS ಕಾರ್ಯಕರ್ತರ ಹೃದಯಗಳು, BJP ಕಾರ್ಯಕರ್ತರ ಹೃದಯಗಳು ಈಗೆಲ್ಲ ಒಟ್ಟಾಗಿಯೇ ಇದೆ. ಎಲ್ಲ ಅದರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಸೊ ಬಹಳ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಝೀರೋ ಅಂತ ಹೇಳ್ಬೋದು. ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ಹೋದ್ರು ಸರ್, ಈಗ ನಿಮ್ಮ ವಿರೋಧ ಪಕ್ಷದವರು ಕೂಡ ಒಂದು ಆರೋಪ ಮಾಡ್ತಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ. ತಂದೆ ಆಯಿತು, ಮಗ ಆಯಿತು, ಈಗ ಅಳಿಯನನ್ನು ತಂದು ನಿಲ್ಲಿಸಿದ್ದಾರೆ ರಾಮನಗರಕ್ಕೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಸರ್ DK ಸುರೇಶ್. ಅದ್ರ ಬಗ್ಗೆ ನಾನೇನು ಹೇಳಲ್ಲಪ್ಪ. ಯಾಕೆಂದರೆ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿರೋದು ದೀರ್ಘಕಾಲ, ಸುಮಾರು 40 ವರ್ಷ ಹೃದ್ರೋಗ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ನಾನು ನಿರ್ಗಮಿಸಿದ ಮೇಲೆ ಬಂದಿದ್ದೀನಿ. ನಾನು ಮಧ್ಯ ಬಂದಿಲ್ಲ ನಾನು. ಯಾಕೆಂದರೆ ಪಕ್ಷಾತೀತವಾಗಿ ಹಲವಾರು ನನ್ನ ಸ್ನೇಹಿತರುಗಳು, ಕೇವಲ ನಮ್ಮ ರಾಜ್ಯದಲ್ಲ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು, ಕೆಲವರು ತಜ್ಞರು ಮತ್ತು ಕೆಲವು ಹಿತೈಷಿಗಳು, ಕೆಲವು ಪರಿಣಿತರು, ನಿಮ್ಮ ಸೇವೆ, ನೀವು ಯಾವ ರೀತಿ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಿ ಈ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ, ಇದು ರಾಷ್ಟ್ರ ಮಟ್ಟಕ್ಕೆ ಯಾಕೆ ನೀವು ಮಾಡಬಾರ್ದು? ಅದಕ್ಕೆ ಒಂದು ದೊಡ್ಡ ವೇದಿಕೆ ಬೇಕಾಗುತ್ತೆ, ಒಂದು ಭೂಮಿಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡೋಕ್ಕಲ್ಲ. ಓಕೆ, ನೋ ರಿಯಾಕ್ಷನ್.